ಹಾಯ್ ಎವ್ರಿವನ್. ನೋಡಿ, ಒಂದು ಟೈಪ್ ಒನ್ ಶಿಫ್ಟು ಗಾಡಿ ನಂಬರು ನೋಡ್ಬೋದು ನೀವು. WB ಆ ಕಡೆ ಗಾಡಿ ಇದು. ಆ ಸೈಡಿಂದ ಇವರು 2004 ಇಲ್ಲ 5 ತಗೊಂಡಿದ್ದಾರೆ ಗಾಡಿ ಇದು. ಆ ಟೈಮಿಂದ ಇಟ್ಕೊಂಡು ಸ್ವಲ್ಪ ಪೈಂಟಿಂಗ್ ಗಿಂಟಿಂಗ್ ಎಲ್ಲ ಮಾಡಿಸಿ ಇವರು ರೆಡಿ ಮಾಡಿಸ್ಕೊಂಡು ಗಾಡಿ ಸೆವೆನ್ ಸೊ ಇದು ಗಾಡಿ ರೆಡಿ ಮಾಡ್ಕೊಂಡು ಪೈಂಟಿಂಗ್ ಗಿಂಟಿಂಗ್ ಎಲ್ಲ ನಮ್ಮ ಹತ್ರ ಇಲ್ಲ, ಸ್ವಲ್ಪ ಟಾಪ್ ಮಾಡೋದು ಇರಲಿ ಅಂತ ಹೇಳ್ಬಿಟ್ಟು VDI ಅಂತ ಹಾಕಿ ಸ್ಟಿಗರು ಈ ತರ ಬೇಸಿಕ್ ಗ್ಲಾಸ್ ಇದ್ದಿದ್ದು. ಸೊ ಇದು ತೆಗಿಬಿಟ್ಟು ನಾವು ಗ್ಲಾಸು ವೈಫರ್ ಫಿಟ್ ಮಾಡಿದ್ದೀನಿ. ಸೊ ಓಲ್ಡ್ ಗಾಡಿ 2007-8 ಇದ್ರು ಜನ ಖರ್ಚು ಮಾಡಕ್ಕಿದ್ದಾರೆ. ಖರ್ಚು ಮಾಡ್ರು ನಾವು ವ್ಯಾಲ್ಯೂಷನ್ ಐಟಮ್ ತರಾನೇ ಗ್ಲಾಸ್ ಚೇಂಜ್ ಮಾಡಿ, ಮೋಟ್ರು, ಬ್ಲೇಡು, ವರಮು, ನೀರು ಬರೋದು ಇಲ್ಲಿ ಕಂಪ್ನಿಯಿಂದ ಏನು ಬರ್ತದೆ ಸೇಮ್ ಅದೇ ತರ ರಿಯರ್ ವೈಫರ್ ಒಂದು ಫಿಟ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಪ್ಲಾಕ್ ಎಲ್ಲ ನಿಮಗೆ ಸ್ವಲ್ಪ ಎಲ್ಲ ವೈರಿಂಗ್ ಎಲ್ಲ ಚೇಂಜ್ ಮಾಡಿ, ಹಳೆ ಐಟಮ್ ಎಲ್ಲ ಇದರಲ್ಲಿ ಇದೆ ನೋಡಿ. ಈ ತರ ಪ್ಲಾಂಕ್ ಎಲ್ಲ ಕಟ್ ಆಗಿತ್ತು. ಇದು ತೆಗಿಬಿಟ್ಟು ನಾವು ಇದಕ್ಕೆ ಬಾಕ್ಸ್ ಟೈಪ್ ಪ್ಲಾಂಕ್ ಹಾಕ್ಬಿಟ್ಟು ವೈರಿಂಗ್ ಎಲ್ಲ ಚೆಕ್ ಮಾಡಿ ಇದಕ್ಕೆ ಮಾಡಿದ್ದೀನಿ. ನೋಡ್ಬೋದು ಇಷ್ಟೊಂದು ಎಲ್ಲ ಖರ್ಚು ಮಾಡಿದಾರ ಅವರು. ಹಳೆ ಐಟಮ್ ಎಲ್ಲ ಇಲ್ಲಿದೆ ನೋಡಿ. ಸೊ ಇದು ಹಳೆ ಗಾಡಿ ಇದ್ರೂ ಸ್ವಲ್ಪ ಜನ ಏನ್ ಮಾಡ್ತಾರೆ, ಶೋಕಿ ಇರ್ತದಲ್ಲ, ಅವ್ರ ಲಗ್ ಗಾಡಿ ಇರ್ತದೆ ಅಂತ ಖರ್ಚು ಮಾಡಿದ್ದಾರೆ. ಸೊ ಹಿಂದ್ಗಡೆ ವೈಫರ್ ಹಾಕ್ಬಿಟ್ಟು ನಾವು ಸ್ವಲ್ಪ ವೈರಿಂಗ್ ಎಲ್ಲ ಸಣ್ಣ ಪುಟ್ಟ ಕೆಲಸ ಇದ್ದಿದ್ದು ಅದೆಲ್ಲ ಚೆಕ್ ಮಾಡ್ಬಿಟ್ಟು ಗಾಡಿಗೆ ಮೇಲ್ ಲುಕ್ ಬರಬೇಕು ಅಂತ ಸ್ಟೀರಿಂಗ್ ಚೇಂಜ್ ಮಾಡಿದ್ದೀನಿ. ಸೊ ಇದು ರೆಡ್ ಗಾಡಿಗೆ ನಮ್ಮ ಹತ್ರ ರೆಡ್ ಸ್ಟಿಚಿಂಗ್ ನಲ್ಲಿ ಮಾಡಿ ಇದನ್ನು ನಾವು ರೆಡ್ ಮಾಡಿ ಇಕ್ಕಿದ್ರು. ಸೊ ಅವ್ರ ಟೈಮ್ಗೆ ಅವ್ರ ಲಗ್ಗೆ ಸೇಮ್ ಅದೇ ಕಾಂಬಿನೇಷನ್ಗೆ ಆ ಸ್ಟೀರಿಂಗ್ ಬಂದಿದ್ದು. ಇದು ನೋಡ್ಬೋದು ನೀವು, ಈ ತರ ಹಳೆ ಸ್ಟೀರಿಂಗ್ ಬಿದ್ದಿದ್ದು. ಇಲ್ಲಿ ಈ ತರ ಇಟ್ಟಿದ್ದು ಸ್ಟೀರಿಂಗು ತೆಗಿಬಿಟ್ಟು ನಾವು ನೀವು ಮಾಡೋದು ಶಿಫ್ಟ್ ಸ್ಟೀರಿಂಗ್ ಹಾಕ್ಬಿಟ್ಟು ಇದಕ್ಕೆ ಫಿಟ್ ಮಾಡಿರೋದು. ಸೊ ಇದು ರೆಡ್ ಗಾಡಿಗೆ ರೆಡ್ ಸ್ಟಿಚಿಂಗ್ ಜೊತೆನಲ್ಲಿ ಪ್ಲಸ್ ಇದು ರೆಡ್ ಪೈಂಟಿಂಗು ಇದೆ. ಸೊ ಒಂದು ಕಸ್ಟಮರ್ಗೂ ಖುಷಿ ಆಗತ್ತೆ, ಈ ತರ ನಮ್ಮ ಗಾಡಿಗೇನೋ ಒಂದು ಸಿಕ್ತು ಅಂತ. ಸೊ ಆ ತರ ಕಾಂಬಿನೇಷನ್ ಮಾಡಿ ನಾವು ಪಾರ್ಕಿಂಗ್ ಆನ್ ಮಾಡೋದ್ರಿಂದ ಲೈಟ್ ಎಲ್ಲ ರೈಟ್ ಲೆಫ್ಟ್ ಇಲ್ಲೆಲ್ಲ ಬರ್ತದೆ. ಇದು ಫಿಟ್ ಮಾಡಿನೂ ನಾವು ವ್ಯಾಲ್ಯೂಮ್ ಕಂಟ್ರೋಲ್ನು ಕೆಲಸ ಮಾಡಬೇಕು. ನೋಡ್ಬೋದು, ವ್ಯಾಲ್ಯೂಮು, ಮೈನಸ್ ಪ್ಲಸ್, ಮ್ಯೂಟ್, ಇಲ್ಲಿ ಫೋನ್ ಎತ್ತೋದು ಕಟ್ ಮಾಡೋದು, ಇದು ಒಂದು ಪವರ್ಗೆ ಹಾಕಿದ್ದೀನಿ. ಇದು ನೋಡಿ, ಪ್ರೆಸ್ ಮಾಡ್ತಿದ್ದಾರೆ ಮ್ಯೂಟ್, ವ್ಯಾಲ್ಯೂಮ್ ಡೌನ್ ಅಪ್ ಎಲ್ಲ ಕೆಲಸ ಮಾಡೋ ಥರನೇ ಅದಕ್ಕೆ ಮಾಡಿದ್ದೀನಿ. ಇನ್ನೊಂದು ಕಂಪ್ನಿ ಇದೆ, ಇವ್ರದ್ದೇ ಒಂದು ಸಿಸ್ಟಮ್ ಹಳೇದಿದ್ದು, ಅದೇ ಸಿಸ್ಟಮ್ಗೆ ನಾವು ಅಟ್ಯಾಚ್ ಮಾಡಿ ಸ್ಟೇರಿಂಗ್ ಒಂದು ರಿಯರ್ ವೈಫರು ವರ್ಕಿಂಗ್ ಜೊತೆನಲ್ಲಿ ಇರೋದು. ಇವಾಗ ನಿಮಗೆ ತೋರಿಸ್ತೀನಿ ನೋಡಿದ್ದು ನೋಡಿ, ನೀರು ಬರ್ತಾ ಇದೆ, ವೈಫರು ಆಗ್ತದೆ. ಪ್ಲಸ್ ಆಟೋ ಕಟ್ನಲ್ಲಿ ಮಾಡಿರೋದು ನಾವು. ಇದು ನೋಡಿ, ಆಫ್ ಮಾಡ್ರೆ ಆಫ್, ಈಗ ಇದು ಆನ್ ಮಾಡ್ರೆ ಆನು. ಇದು ನೋಡ್ಬೋದು ನೀವು, ತೋರಿಸ್ತೀನಿ ನೋಡಿ. ನೀರು ಬರ್ತಾ ಇದೆ, ಆಫ್, ತಿರ್ಗಾ ಇದು ವೈಫರ್ ಆನು, ತಿರ್ಗಾ ಇದು ಆಫ್. ಸೊ ಎಕ್ಸಾಕ್ಟ್ ನಿಮಗೆ ಮಾರುತ್ತಿದೆ ಹೆಂಗ್ ಬರ್ತದೆ ಅದೇ ತರ ನಾವು ಫಿಟ್ ಮಾಡಿರೋದು. ಇದು ಬಂದ್ಬಿಟ್ಟು ಫ್ರೋನ್ಸ್, ಬೆಲಿನೋ, ಗ್ಲಾಂಡ ಎಲ್ಲ ನೋಡ್ಬಿಟ್ಟು ವಿಡಿಯೋ ಗ್ರ್ಯಾಂಡ್ ವಿಟಾರ ಹೈವೇಡ್ ಎಲ್ಲ ಸರ್ ನಮ್ಮ ಹತ್ರ ಓಲ್ಡ್ ಗಾಡಿ ಇದೆ. ಸೊ ಓಲ್ಡ್ ಗಾಡಿಗೆ ನಮ್ಗೆ ಖರ್ಚು ಮಾಡಕ್ಕೆ ನಾವು ರೆಡಿ ಇದೀನಿ. ನೀವು ಫಿಟ್ ಮಾಡಿರೋದಕ್ಕೆ ಗಾಡಿನೂ ನೀಟ್ ಆ್ಯಂಡ್ ಕ್ಲೀನ್ ಇದೆ, ಪೈಂಟಿಂಗ್ ಗಿಂಟಿಂಗ್ ಓಕೆ, ಗಾಡಿ ಓಕೆ ಇದೆ. 2007 ಇದ್ರೂ ಮಾಡಲು ಗಾಡಿ ಓಕೆ ಇದೆ. ಸೊ ಈ ತರ ಒಂದು ಸ್ಟೇರಿಂಗ್ ತೆಗಿಬಿಟ್ಟು ನಾವು ಓಲ್ಡ್ ಮಾಡೋದು ಟೈಪ್ ಒಂದು. ಇದರಲ್ಲಿ ಕೆಲವು ಜನ ಏನಿದೆ ಅಂದ್ರೆ ಎಷ್ಟಾಗತ್ತೆ ಅಂತ ನೀವು ಓಲ್ಡ್ ಸ್ಟೇರಿಂಗ್ ಕೇಳ್ತಿರಲ್ಲ ಸರ್, ನಮ್ಮ ಹತ್ರ ಆಲ್ಟ್ರೇಷನ್ ಇಲ್ಲ. ಈ ಗಾಡಿದು ಪಾರ್ಟ್ ನಂಬರೇ ಬೇರೆ ತರ ಇರ್ತದೆ. ಸ್ಟೇರಿಂಗ್ ತೆಗಿಬೇಕು, ಸ್ಟೇರಿಂಗ್ ಹಾಕ್ಬೇಕು. ನಾವು ಯಾವ ಕಾರಣಕ್ಕೂ ಆಲ್ಟ್ರೇಷನ್ ಮಾಡಲ್ಲ. ಸ್ಟೇರಿಂಗ್ ತೆಗಿಬೇಕು, ಸ್ಟೇರಿಂಗ್ ಹಾಕ್ಬೇಕು ಅಷ್ಟೇ ನಮ್ಮ ಹತ್ರ. ಇದು ಎಲ್ಲ ಲೆದರ್ ಎಲ್ಲ ಹೊಲಿಸಿ ನಾವು ರೆಡ್ ಸ್ಟಿಚಿಂಗ್ ಬರ್ತದೆ, ಸಿಲ್ವರ್ ಬರ್ತದೆ. ಸೊ ಕಾಂಬಿನೇಷನ್ನೇ ಒಂದು ಮಾಡಿ ನಾವು ಹಾಕಿದ್ದೀನಿ. ಆವಾಗ ಏನು ಅವೈಲೇಬಲ್ ಇರ್ತದೆ ನಿಮಗೆ ಆ ಸ್ಟೇರಿಂಗ್ ಸಿಗುತ್ತೆ. ಸೊ ಸದ್ಯಕ್ಕೆ ಇದು ಒಂದು ಸ್ಟೇರಿಂಗ್ ಇದಕ್ಕೆ ಫಿಟ್ ಆಗಿದೆ. ಇದು ಫಿನಿಶಿಂಗು ನೋಡ್ಬೋದು, ಇದಕ್ಕೆ ಲುಕ್ ನೋಡ್ಬೋದು. ಹಿಂದ್ಗಡೆ ವೈಫರು ಫಿಟ್ ಮಾಡಿರೋದು ಒರಿಜಿನಲ್ ತರಾನೇ ಫಿಟ್ ಮಾಡಿರೋದು, ಆಲ್ಟ್ರೇಷನ್ ಕೆಲಸ ಇಲ್ಲ. ಕಾಂಬಿನೇಷನ್ ಸ್ವಿಚ್ ಹಾಕ್ಬಿಟ್ಟು ವರ್ಕಿಂಗ್ ಜೊತೆನಲ್ಲಿ ಎಲ್ಲ ಫಿಟ್ ಆಗಿರುತ್ತೆ. ಟೈಪ್ 1 ಶಿಫ್ಟ್ ಇದ್ರು 2007-8 ಇದ್ರು ಇದು ಮೆನ್ಷನ್ ನಿಮಗೆ ತೋರಿಸ್ತೀನಿ ನೋಡ್ಬೋದು. ಒಂದಲ್ಲಿ ತೋರಿಸ್ತೀನಿ ನೋಡಿ, 2007 ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಗಾಡಿಗೂ ನಮ್ಮ ಹತ್ರ
ಐಟಮ್ ಅವೈಲಬಲ್ ಇದೆ, ಮಾಡ್ಬೋದು.